ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸರ್, ನಮ್ಮತ್ತೆ ನೋಡಿ, ಇವ್ರಂಗ್ ಯಾರಿದ್ದಾರೆ? ಧ್ರುವ ಮಾವನ್ ಬಿಟ್ರೆ ಇವ್ರನ್ನ ನೋಡ್ಕೊಳಕ್ ಯಾರಿದ್ದಾರೆ ಹೇಳಿ? ಇವಾಗ ಇವ್ರನ್ನ ಯಾರು ನೋಡ್ಕೋತಾರೆ? ಒಂದೇ ಒಂದು ಕ್ಷಣ ಅವ್ರ ಬಗ್ಗೆ ಯೋಚನೆ ಮಾಡಿದ್ರ? ಇಲ್ಲ ನಮ್ದು ಯಾರ್ದಾದ್ರೂ ಜೀವನದ ಬಗ್ಗೆ ಯೋಚನೆ ಮಾಡಿದ್ರ? ತಪ್ಪು ಸರ್, ನೀವು ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ನನ್ನಿಂದ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕ್ಷಮಿಸಕ್ಕಾಗಲ್ಲ. ತುಳಸಿ, ಸಾಕ್ ಮಾಡ್ತೀಯ ನಿನ್ ಡ್ರಾಮಾನ? ಸರ್ ಬಂದು ಕ್ಷಮೆ ಕೇಳ್ತಾ ಇದ್ದಾರೆ ಅಂದಿದ ತಕ್ಷಣ ನೀನೇನ್ ದೊಡ್ಡ ಮಹಾನ್ ತ್ಯಾಗಿ, ಸರ್ರು ದೊಡ್ಡ ಕ್ರಿಮಿನಲ್ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಸರ್ರು ಮೈನಾ ಲೈಫ್ ಚೆನ್ನಾಗಿರ್ಲಿ ಅಂತ ಎಲ್ಲಾನು ತ್ಯಾಗ ಮಾಡೋದಕ್ ಸಿದ್ಧವಾಗಿದ್ರು. ಆದ್ರೆ ನೀನು ಯಾರಿಗೇನಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ನಿನಗ್ ಬೇಕಾಗಿರೋದನ್ನ ಕಿತ್ಕೊಳ್ಳೋದಕ್ ಪ್ರಯತ್ನ ಪಟ್ಟೆ. ನೀನು ಸರ್ರು ಒಂದೇ ಅಲ್ಲ. ಸರ್ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಯಾವ ಯೋಗ್ಯತೆನೂ ಇಲ್ಲ. ಹೆಚ್ಚಾಗಿ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಯಾಕೋ ಅವಳು ಮಾತಾಡ್ಬಾರ್ದು? ಅವಳು ಮಾತಾಡಿದ್ರೆ ಏನೋ ಮಾಡ್ತೀಯ ನೀನು? ನಿಜ ಹೇಳ್ಬೇಕು ಅಂದ್ರೆ ನಾನಲ್ಲ ಕಣೋ ಇವ್ರನ್ನ ಕ್ಷಮಿಸ್ಬೇಕಾಗಿರೋದು, ತುಳಸಿ ಅವ್ರನ್ನ ಕ್ಷಮಿಸ್ಬೇಕಾಗಿರೋದು. ಅಮ್ಮ, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ, ಯಾರ ಹತ್ರ ಕ್ಷಮೆ ಕೇಳು ಅಂದ್ರೂ ನಾನು ಕೇಳ್ತೀನಿ. ಆದ್ರೆ ಒಂದೇ ಒಂದ್ಸಲ ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿಮ್ಮ, ಅಷ್ಟೇ ಸಾಕಮ್ಮ. ಪ್ಲೀಸ್ ಅಮ್ಮ. ಇಲ್ಲ, ನಾನ್ ಕ್ಷಮಿಸಲ್ಲ. ನಾನ್ ನಿಮ್ನ ಕ್ಷಮಿಸ್ಬಿಟ್ರೆ ಇವತ್ವರೆಗೂ ನಾನು ಅನ್ಭವಿಸ್ತಾ ಇರೋ ನೋವು, ಸಂಕಟ ಅದೆಂತದ್ದು ಅಂತ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನಾನ್ ನಿಮ್ನ ಕ್ಷಮಿಸಲ್ಲ. ಪುಷ್ಪಕ್ ಸರ್, ಯಾಕೆ ಬರಕ್ ಹೋದ್ರಿ? ಹೇಳ್ದೆ ತಾನೆ ಬರ್ಬೇಡಿ ಅಂತ. ನೀನೊಬ್ಳು ಬಾಕಿ ಇದ್ದೆ ಅಂದ್ರೆ ನೀವೆಲ್ಲ ಸೇರ್ಕೊಂಡೆ ನಾಟಕ ಮಾಡ್ತಿದ್ದೀರಲ್ಲ. ನೀನು ನನ್ನನ್ನ ಕ್ಷಮಿಸು ಅಂತ ಕೇಳಕ್ ಬಂದಿದ್ಯಾ? ಇಲ್ಲ ಅಮ್ಮ, ನಾನ್ ಯಾವ ಕ್ಷಮೆನೂ ಕೇಳಕ್ ಬಂದಿಲ್ಲ. ಆ ಅರ್ಹತೆನೂ ನನ್ಗಿಲ್ಲ ಅಂತ ನನಗ್ ಗೊತ್ತೈತೆ. ನಾನ್ ಮಾಡಿರೋ ಪಾಪನ ಏನೇ ಮಾಡಿದ್ರು ಕಳ್ಕೊಳಕ್ ಆಗೋದಿಲ್ಲ, ನಾನು ಅನುಭವಿಸ್ಲೇಬೇಕು. ಆದ್ರೆ ಪುಷ್ಪಕ್ ಸರು, ದಯವಿಟ್ಟು ಇವ್ರನ್ನ ತಪ್ಪಾಗಿ ತಿಳ್ಕೊಬೇಡಿ. ಇವ್ರ ಪಾಪ ಅಮ್ಮ. ಯಾರು ಇವರು? ಪಾಪನ? ತುಳಸಿ, ಕೇಳಿದ್ಯಾ? ಅವತ್ತು ದೇವಸ್ಥಾನದಲ್ಲಿ ನನ್ಗೆ ಗೊತ್ತಿಲ್ಲದೆ ಮದ್ವೆ ಮಾಡಿಸ್ತಾ ಇದ್ದಾರೆ ಅಂತ ನಾಟಕ ಆಡ್ದವಳು ಇವತ್ತು ಇವ್ರನ್ನ ಪಾಪ ಅಂತ ನಮ್ಗೆ ಹೇಳೋಕ್ ಬಂದಿದ್ದಾಳೆ. ಕೇಳಿದ್ಯಾ ತುಳಸಿ? ನಾನು ಅವತ್ತೇ ನಿಮ್ಗೆ ಹೇಳಿಲ್ವಾ ಇವರೆಲ್ಲ ಸೇರ್ಕೊಂಡು ನಾಟಕ ಆಡ್ತಿದ್ದಾರೆ ಅಂತ? ಅದು ಇವತ್ತು ನಿಜ ಆಗೋಯ್ತು. ನಾನ್ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ ಪರಿಸ್ಥಿತಿ ನನಗೆ ಗೊತ್ತಾದ್ಮೇಲೆ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ ಧ್ರುವ ಅವ್ರ ಜೀವನದಿಂದ ದೂರ ಆಗ್ಬೇಕು ಅಂತ ನಾನು ನಿರ್ಧಾರ ಮಾಡ್ಬಿಟ್ಟೆ. ಯಾವುದೇ ಕಾರಣಕ್ಕೂ ನನ್ ಪ್ರೀತಿನ ನೆಪ ಮಾಡ್ಕೊಂಡು ಇವ್ರ ಜೀವನನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ನನ್ ಮನ್ಸಲ್ಲಿ ಇರ್ಲಿಲ್ಲ. ಆದ್ರೆ ಹಣೆ ಬರ ನನ್ ಜೀವನದಲ್ಲಿ ಮಾತ್ರ ಅಲ್ಲ, ಇವ್ರ ಜೀವನದಲ್ಲೂ ಆಟ ಆಡ್ಬಿಡ್ತು. ಏನು ಹಣೆ ಬರ ಸರಿ ಇಲ್ಲ ಅಂತ ನನ್ ಮಗನ ಪ್ರೀತಿ ಮಾಡ್ದ್ಯಾ? ಅದಕ್ಕೆ ನನ್ನ ಮಗ ಹುಚ್ಚಿನ ತರ ನಿನ್ನ ಪ್ರೀತಿಸಿದ್ದು. ಹೆತ್ತು ತಾಯಿ ಮಾತಕ್ಕೂ ಬೆಲೆ ಕೊಡ್ದೆ, ನನ್ ಮಾತು ಕೇಳ್ದೆ ನಿನ್ನ ಮದುವೆ ಮಾಡ್ಕೊಂಡಿದ್ದು. ಇವಾಗ ಬಂದು ನಂದೇನು ತಪ್ಪಿಲ್ಲ ಅಂತ ಹೇಳ್ತಿದ್ಯಲ್ಲ. ನಿನ್ ತರ ಹೆಣ್ಣನ್ನ ನನ್ ಜನ್ಮದಲ್ಲೇ ನಾನು ನೋಡಿಲ್ಲ. ಸರ್ಸು, ನೀನ್ ಮಾತಾಡ್ತಿರೋದು ಬೇರೆ ಯಾರೋ ಹುಡುಗಿ ಹತ್ರ ಅಲ್ಲ, ನಾನ್ ತಾಳಿ ಕಟ್ಟಿರೋ ನನ್ನ ಧರ್ಮಪತ್ನಿ ಹತ್ರ. ಅದಕ್ಕೆ ಕಣೋ ಇಷ್ಟೆಲ್ಲ ಆಗಿರೋದು. ನಾನು ಯಾರನ್ನೂ ನಮ್ಮನೆ ಬಾಗ್ಲೊಳಗಡೆ ಬನ್ನಿ ಅಂತ ಕರ್ದಿಲ್ಲ. ಅವ್ರಾಗ ಅವರೇ ಬಂದು ತಪ್ಪು ಮಾಡಿದ್ದಾರೆ. ಸಂಬಳ ಕೊಡೋ ನಿನ್ನ ಯಜಮಾನ್ಗೆ ನೀನ್ ಬೇಕಾದ್ರೆ ನಿಯತ್ತಾಗಿರೋ, ನನ್ಗದನ್ನೆಲ್ಲ ಹೇಳ್ಬೇಡ. ಎಲ್ಲರೂ ಹೇಗ್ ಬಂದ್ರೋ ಹಂಗೆ ಆಚೆ ಹೊರಟೋಗ್ಬಿಡಿ. ಹೋಗಿ.
ಅಮ್ಮ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿಮ್ಮ.